ಸ್ನೇಹಿತರೆ ನಮಸ್ಕಾರ. ಈ ವಿಡಿಯೋದಲ್ಲಿ ಭಗವದ್ಗೀತೆಯ ಅಧ್ಯಾಯ 11 ವಿಶ್ವರೂಪ ದರ್ಶನ ಯೋಗದಲ್ಲಿ ಶ್ಲೋಕ 15, 16, 17ರ ಭಾವಾರ್ಥ ಮತ್ತು ಅನುವಾದದ ಬಗ್ಗೆ ತಿಳಿದುಕೊಳ್ಳೋಣ. ಶ್ಲೋಕ 15. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಜ್ಞಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಗಾಂಶ ದಿವ್ಯಾನ್. ಅನುವಾದ. ಅರ್ಜುನನು ಹೇಳುತ್ತಿರುವನು, ಪ್ರೀತಿಯ ಪ್ರಭುವಾದ ಕೃಷ್ಣನೇ, ಎಲ್ಲ ದೇವತೆಗಳು ಇತರೆ ಹಲವಾರು ಜೀವಿಗಳು ನಿನ್ನ ದೇಹದಲ್ಲಿ ಸೇರಿರುವುದನ್ನು ನಾನು ಕಾಣುತ್ತಿದ್ದೇನೆ. ಬ್ರಹ್ಮದೇವನು ಕಮಲದ ಮೇಲೆ ಕುಳಿತಿರುವುದು, ಶಿವ ಮತ್ತು ಇತರೆ ಎಲ್ಲ ಋಷಿಮುನಿಗಳು, ದಿವ್ಯವಾದ ಸರ್ಪಗಳು, ಚರಾಚರ ಜೀವಿಗಳು, ಸಮಸ್ತ ಲೋಕಗಳೆಲ್ಲವೂ ಕೂಡ ನಿನ್ನಲ್ಲಿಯೇ ಕಾಣುತ್ತಿವೆ. ಇದರ ಭಾವಾರ್ಥ: ಅರ್ಜುನನು ವಿಶ್ವದಲ್ಲಿ ಇರುವುದೆಲ್ಲವನ್ನು ಕಾಣುತ್ತಿದ್ದಾನೆ. ಆದ್ದರಿಂದ ವಿಶ್ವದ ಪ್ರಥಮ ಜೀವಿಯಾದ ಬ್ರಹ್ಮನನ್ನು, ಅಧೋಲೋಕದಲ್ಲಿರುವಂತಹ ಗರ್ಭೋದಕಶಾಹಿ ವಿಷ್ಣುವಿಗೆ ಹಾಸಿಗೆಯಾಗಿರುವಂತಹ ದಿವ್ಯವಾದ ಸರ್ಪವನ್ನು ಕೂಡ ಕಾಣುತ್ತಿದ್ದಾನೆ. ಈ ದಿವ್ಯವಾದ ಸರ್ಪಕ್ಕೆ ವಾಸುಕಿ ಎಂದು ಹೆಸರು. ವಾಸುಕಿ ಎಂಬ ಹೆಸರಿನ ಇತರೆ ಸರ್ಪಗಳು ಕೂಡ ಕಾಣುತ್ತಿವೆ. ಗರ್ಭೋದಕಶಾಹಿ ವಿಷ್ಣುವಿನಿಂದ ವಿಶ್ವದ ಅತ್ಯುನ್ನತ ಭಾಗವಾದ ಬ್ರಹ್ಮಲೋಕದವರೆಗೆ ಎಲ್ಲವನ್ನೂ ಅರ್ಜುನನು ಕಾಣುತ್ತಿದ್ದಾನೆ. ರಥದಲ್ಲಿ ಒಂದೇ ಸ್ಥಳದಲ್ಲಿ ಕುಳಿತಿರುವ ಅರ್ಜುನನಿಗೆ ಆದಿಯಿಂದ ಅಂತ್ಯದವರೆಗೂ ಎಲ್ಲವನ್ನು ನೋಡಲು ಸಾಧ್ಯವಾಯಿತು. ಇದೆಲ್ಲವೂ ಸಾಧ್ಯವಾಗಿದ್ದು ಪರಮಪ್ರಭು ಶ್ರೀಕೃಷ್ಣನ ಕೃಪೆಯಿಂದ. ಶ್ಲೋಕ 16. ಅನೇಕ ಬಾಹೋದರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಅನುವಾದ. ವಿಶ್ವೇಶ್ವರನೇ, ಓ ವಿಶ್ವರೂಪನೇ, ನಿನ್ನ ದೇಹದಲ್ಲಿ ಅಮಿತವಾಗಿ ವಿಸ್ತಾರಗೊಂಡಿರುವಂತಹ ಅನೇಕಾನೇಕ ತೋಳುಗಳನ್ನು, ಬಾಯಿಗಳನ್ನು, ಉದರಗಳನ್ನು, ಕಣ್ಣುಗಳನ್ನು ಕಾಣುತ್ತಿದ್ದೇನೆ. ನಿನ್ನ ದೇಹದಲ್ಲಿ ಆದಿಯನ್ನಾಗಲಿ, ಮಧ್ಯವನ್ನಾಗಲಿ, ಅಂತ್ಯವನ್ನಾಗಲಿ ಕಾಣಲು ಸಾಧ್ಯವಾಗುತ್ತಿಲ್ಲ. ಇದರ ಭಾವಾರ್ಥ: ಕೃಷ್ಣನು ದೇವೋತ್ತಮ ಪರಮ ಪುರುಷನು ಮತ್ತು ಅಮಿತನಾದವನು. ಆದ್ದರಿಂದ ಕೃಷ್ಣನ ಕೃಪೆಯಿಂದ ಮತ್ತು ದಯೆಯಿಂದ ಇವೆಲ್ಲವನ್ನು ಕೂಡ ಅರ್ಜುನನು ಕಾಣಲು ಸಾಧ್ಯವಾಯಿತು. ಶ್ಲೋಕ 17. ಕಿರೀಟಿನಂ ಗದಿನಂ ಚಕ್ರಿಣಂ ಚ ತೇಜೋರಾಶಿಂ ಸರ್ವತೋ ದೀಪ್ತಿಮನಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷಂ ಸಮಂತಾದ್ ದೀಪ್ತಾನಲಾರ್ಕದ್ಯುತಿಮಪ್ರಮೇಯಂ. ಅನುವಾದ. ಹೇ ಪ್ರಭುವೇ, ನಿನ್ನ ರೂಪವನ್ನು ನೋಡುವುದು ಬಹು ಕಷ್ಟಕರವಾಗಿದೆ. ಏಕೆಂದರೆ ನಿನ್ನ ರೂಪದ ಪ್ರಭೆಯು ಪ್ರಜ್ವಲಿಸುವ ಉರಿಯಂತೆ ಅಥವಾ ಅಳತೆಗೆ ಸಿಕ್ಕದ ಸೂರ್ಯನ ಪ್ರಭೆಯಂತೆ ಸುತ್ತಲೂ ಹರಡಿದೆ. ಆದರೂ ಕೂಡ ಈ ಪ್ರಕಾಶಮಾನವಾದ ರೂಪವು ವಿವಿಧ ಕಿರೀಟಗಳಿಂದ, ಗದೆಗಳಿಂದ ಮತ್ತು ಚಕ್ರಗಳಿಂದ ಅಲಂಕೃತವಾಗಿರುವುದನ್ನು ಎಲ್ಲೆಲ್ಲೂ ನಾನು ಕಾಣುತ್ತಿದ್ದೇನೆ. ಶ್ಲೋಕ 18. ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯಃ ಶಾಶ್ವತ ಧರ್ಮಗೋಪ್ತ ಸನಾತನಸ್ಥಂ ಪುರುಷೋ ಮತೋ ಮೇ. ಅನುವಾದ. ಓ ಪ್ರಭುವೇ, ಪರಮವಾದ ಆದಿ ಲಕ್ಷ್ಯವೂ ನೀನೆ, ವಿಶ್ವದ ಎಲ್ಲ ಕಟ್ಟಕಡೆಯ ವಿಶ್ರಾಂತಿ ತಾಣವೂ ನೀನೆ. ನಿನಗೆ ಕ್ಷಯವೇ ಇಲ್ಲ. ನೀನು ಅತ್ಯಂತ ಪ್ರಾಚೀನನು, ಸನಾತನ ಧರ್ಮದ ಪಾಲಕನು. ನೀನು ದೇವೋತ್ತಮ ಪರಮ ಪುರುಷನು. ಇದು ನನ್ನ ಅಭಿಪ್ರಾಯ ಎಂದು ಅರ್ಜುನನು ಹೇಳುತ್ತಿರುವನು. ಶ್ಲೋಕ 19. ಅನಾದಿ ಮಧ್ಯಾಂತಮನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತಹುತಾಶವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ. ಅನುವಾದ. ಓ ದೇವೋತ್ತಮ ಪರಮ ಪುರುಷನೇ, ನಿನಗೆ ಆದಿ ಮಧ್ಯ ಅಂತ್ಯಗಳನ್ನೋದು ಇಲ್ಲ. ನಿನ್ನ ಮಹಿಮೆಗೆ ಮಿತಿಯೇ ಇಲ್ಲ. ನಿನಗೆ ಅಸಂಖ್ಯಾತವಾದ ಬಾಹುಗಳಿವೆ. ಸೂರ್ಯ ಚಂದ್ರರು ನಿನ್ನ 2 ಕಣ್ಣುಗಳು. ಪ್ರಜ್ವಲಿಸುವಂಥ ಉರಿಯು ನಿನ್ನ ಬಾಯಿಯಿಂದ ಹೊರಬಂದು ನಿನ್ನ ಪ್ರಕಾಶವು ಇಡೀ ವಿಶ್ವವನ್ನು ಸುಡುತ್ತಿರುವುದನ್ನು ನಾನು ಕಾಣುತ್ತಿದ್ದೇನೆ.